So there was a prophet called Elisha. ಅಲ್ಲಿ ವಾಕ್ಯದಲ್ಲಿ ನೋಡ್ತೀವಿ ಎಲಿಷಾ ಅನ್ನುವಂತ ಒಬ್ಬ ಪ್ರವಾದಿ ಇದ್ದಾನೆ. And for him there was a servant also. ಆತನಿಗೆ ಒಬ್ಬ ಸೇವಕನು ಇದ್ದಾನೆ. And they were praying. ಅವರಿಬ್ಬರು ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ. Again I want two more peoples now. ಹಾಗೆ ಕೆಲವು ಒಂದಿಬ್ಬರು ವ್ಯಕ್ತಿಗಳು ಬರಬೇಕಿಲ್ಲಿ. Who is this person now? ಆ ವ್ಯಕ್ತಿ ಹೆಸರೇನು? ಎಲಿಷಾ. So there is a king from Syria. ಸಿರಿಯಾ ದೇಶದಲ್ಲಿ ಒಬ್ಬ ರಾಜನಿದ್ದಾನೆ. Okay, one more person can come. ಇನ್ನೊಬ್ರು ಬರ್ಬೋದು. Okay. So this is the king of Israel. ಅವರ ಇಸ್ರಾಯೇಲ್ ದೇಶದ ಅರಸನಾಗಿದ್ದಾನೆ. Who is this person? ಈತನ ಯಾರು? ಇಸ್ರಾಯೇಲ್ ಅರಸನು. Who is this person? ಈತನ ಯಾರು? ಸಿರಿಯಾ ದೇಶದ ರಾಜ. Who is this person? ಆ ವ್ಯಕ್ತಿ ಯಾರು? ಎಲಿಷಾ. Very good. So this person is called Elisha. ಆತನ ಹೆಸರು ಎಲಿಷಾ. This person is called king of Israel. ಈತನ ಇಸ್ರಾಯೇಲರ ಅರಸನು. This person is a king of Syria. ಈತನು ಸಿರಿಯಾ ದೇಶದ ಅರಸನಾಗಿದ್ದಾನೆ. So this Syria king ಈ ಸಿರಿಯಾ ದೇಶದ ರಾಜನು wanted to attack Israel king. ಇಲ್ಲಿರುವಂತಹ ಇಸ್ರಾಯೇಲ್ ರಾಜನ ಮೇಲೆ ದಾಳಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. Again war. ಹಾಗೆ ಮತ್ತೆ ಯುದ್ಧದ ಸಮಯ. Hallelujah. Hallelujah. But what this king didn't know was, ಈತನಿಗೆ ಏನು ಗೊತ್ತಿಲ್ಲದ ವಿಷಯ ಏನಂದ್ರೆ ಈತನಿಗೆ before he planned anything, ಈತನ ಯಾವುದೇ ಒಂದು ಪ್ಲಾನ್ ಮಾಡೋದಕ್ಕಿಂತ ಮುಂಚಿತವಾಗಿ this prophet Elisha, ಅಲ್ಲಿರುವಂತ ಒಂದು ಎಲಿಷಾ ಪ್ರವಾದಿಗೆ he came to king. ಆತನು ಇಸ್ರಾಯೇಲ್ ರಾಜನ ಹತ್ರ ಬಂದು king, ಓ ರಾಜನೇ, Syria king is planning to attack you. ಓ ನಿನ್ನ ಮೇಲೆ ಸಿರಿಯಾ ರಾಜನು ನಿನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. He is coming. ಅಲ್ಲಿ ಬರ್ತಾ ಇದ್ದಾನೆ ನೋಡು, beware. ನೀನು ಎಚ್ಚರಿಕೆಯಿಂದಿರೋ. And he was defeated. ಈತನು ಸೋತೋಗ್ಬಿಡ್ತಿದ್ದ. Again he planned. ಮತ್ತೆ ಇನ್ನೊಂದ್ಸರಿ ಹೋಗೋಣ ಅಂತ ಮನೆಯಲ್ಲೇ ಇದ್ದುಕೊಂಡು ಆತನ ಪ್ಲಾನ್ ಮಾಡ್ತಾ ಇದ್ದ. Before he came, ಈತನು ಬರೋದಕ್ಕಿಂತ ಮುಂಚೆ this Elisha, ಆತನಿಗೆ ಗೊತ್ತಾಗ್ತಿತ್ತು ಎಲಿಷನಿಗೆ. he came to king ಆ Israel. ಪ್ರವಾದಿ ರಾಜನ ಹತ್ರ ಬರ್ತಾ ಇದ್ದ. He came. ಆತನು ಬಂದು ಹೇಳ್ತಾ ಇದ್ದ, king, ಏ ರಾಜನೇ, again Syria is coming. Syrian king, ಸಿರಿಯಾ ರಾಜ ಮತ್ತೆ ಬರ್ತಾನೆ ನಮ್ಮ ಮೇಲೆ ಯುದ್ಧಕ್ಕೆ. he is planning to attack them. ಆತನು ನಿನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. Again he was defeated. ಮತ್ತೆ ಈತನು ಸೋತು ಹೋಗ್ಬಿಡ್ತಿದ್ದ. King was very worried. ಈತನಿಗೆ ಬಹಳ ಚಿಂತೆ ಆಗ್ಬಿಡ್ತು ಈ ರಾಜನಿಗೆ. This king was thinking, ಈ ರಾಜನು ಚಿಂತೆ ಮಾಡ್ತಾ ಇದ್ದಾನೆ, how come our plans are getting leaked? ನಾನು ನಮ್ಮ ಮನೆಯಲ್ಲಿ ಇದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ, ಆ ರಾಜನಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಪ್ಲಾನ್ ಮಾಡದಂತೇಳಿ ಈತನಿಗೆ ಬಹಳ ಚಿಂತೆ ಒಳಗಾದ. Somewhere something is happening. ಎಲ್ಲೋ ಏನೋ ನಡೀತಾ ಇದೆ, something fishy. ಏನೋ ಆಗ್ತಾ ಇದೆ, ನನಗೆ ಗೊತ್ತಿಲ್ಲದೆ. We are planning here. ನಾವು ಇಲ್ಲಿ ನಮ್ಮ ದೇಶದಲ್ಲಿ ಇಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. This king is knowing before we plan. ಆದ್ರೆ ನಾವು ಇಲ್ಲಿ ಪ್ಲಾನ್ ಮಾಡೋದಕ್ಕಿಂತ ಮುಂಚಿತವಾಗಿ ಆ ರಾಜನಿಗೆ ಗೊತ್ತಾಗ್ತದಲ್ಲ, ಹೇಗೆ ಸಾಧ್ಯ? How can this be? ಇದು ಹೇಗೆ ಸಾಧ್ಯ? ಇದು call the wise man. ಅಲ್ಲಿರುವಂತ ಜ್ಞಾನಿಗಳನ್ನ ಕರಿತಾನೆ ಆ ದೇಶದಲ್ಲಿ. call all the principals. ಅಲ್ಲಿರುವಂತ ಎಲ್ಲಾ ಪಂಡಿತರನ್ನ ಕರಿತಾನೆ. call all the ministers. ಅಲ್ಲಿರುವಂತ ಎಲ್ಲಾ ಮಂತ್ರಿಗಳನ್ನ ಕರಿತಾನೆ. what is happening? ಓ ಏನ್ ನಡೀತಾ ಇದೆ ಇಲ್ಲಿ? before we go there. ಅಯ್ಯೋ ನಾವು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ we are getting defeated. ಓ ನಾವು ಸೋತು ಹೋಗ್ತಾ ಇದೀವಿ. Hallelujah. Hallelujah. Then people said, ಅಲ್ಲಿರುವಂತ ಮಂತ್ರಿಗಳು, ಜ್ಞಾನಿಗಳು, ಪಂಡಿತರೆಲ್ಲ ಸೇರಿ ಹೀಗೆ ಹೇಳ್ತಾರೆ ಆತನಿಗೆ, king, ಓ ರಾಜನೇ, you are not attacking the main person. ನೀನು ರಾಜನ ಮೇಲೆ ದಾಳಿ ಮಾಡಕ್ ಹೋಗ್ತಿದೆಯಲ್ಲ, ಅದಲ್ಲ, ಅದಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಮೇಲೆ ನಾವು ದಾಳಿ ಮಾಡ್ಬೇಕು ಮೊದಲು, ರಾಜನಿಗಿಂತ ಮುಂಚೆ. There is a prophet named Elisha. ಅಲ್ಲಿ ಒಬ್ಬ ಪ್ರವಾದಿಯಾಗಿರುವಂತ ಎಲೀಷನಿದ್ದಾನೆ. He is saying all these plans to the king. ನೀನಿಲ್ಲಿ ಪ್ಲಾನ್ ಮಾಡೋ ವಿಷಯಗಳೆಲ್ಲ ಆ ಪ್ರವಾದಿಯಾದ ಎಲೀಷನು ರಾಜನಿಗೆ ಎಲ್ಲ ಹೋಗಿ ಹೇಳ್ತಾ ಇದ್ದಾನೆ. So before we go, ನಾವು ಹೋಗೋದಕ್ಕಿಂತ ಮುಂಚಿತವಾಗಿ we are getting defeated. ನಾವು ಆಗ್ಲೇ ಸೋತು ಹೋಗ್ತಾ ಇದೀವಿ. Oh, is it? ಹೌದಾ? ಹಾಗ? Oh, there is a leakage then. ಅಯ್ಯೋ, ಎಲ್ಲೋ ನಾವು ಮಾತಾಡ್ತಿರೋ ವಿಷಯ ಲೀಕ್ ಆಗ್ತಾ ಇದೆ. Okay. ಸರಿ, now what we do? ಹಾಗಾದ್ರೆ ನಾವು ಏನ್ ಮಾಡೋಣ? We will not attack this king now. ಈಗ ರಾಜನ ಮೇಲೆ ನಾವು ದಾಳಿ ಮಾಡೋದು ಬೇಡ. We will attack directly to Elisha. ನಾವು ನೇರವಾಗಿ ಸುಭಾಸನ ಮೇಲೆ ಅಲ್ಲ, ಯಾರು ಎಲೀಷಾ ಮೇಲೆ ಅಟ್ಯಾಕ್ ಮಾಡೋಣ. Hallelujah. Hallelujah. We will directly attack Elisha. ನಾವು ಡೈರೆಕ್ಟ್ ಆಗಿ ಎಲೀಷನ ಮೇಲೆ ದಾಳಿ ಮಾಡೋಣ. He doesn't have army. ಆತನಿಗೆ ಸೈನಿಕರಿಲ್ಲ. He doesn't have the soldiers. ಆತನ ಸುತ್ತಲೂ ಪರಿಣಿತರಿಲ್ಲ. He doesn't have the people. ಆತನ ಸುತ್ತ ಯಾವ ಜನನೇ ಇಲ್ಲ. He is the only one person. ಆತನ ಬಹಳ ಒಬ್ಬನಿದ್ದಾನೆ. We can defeat easily. ತುಂಬಾ ಸುಲಭವಾಗಿ ಆತನನ್ನು ನಾವು ಸೋಲಿಸಿಬಿಡೋಣ. When we defeat him, ಆತನನ್ನು ಸೋಲಿಸಿದ್ರೆ entire kingdom is ours. ಇಡೀ ಇಸ್ರಾಯೇಲ್ ದೇಶನೇ
ನಮ್ಮ ವಶವಾದ Israel king is ours. ಇಸ್ರಾಯೇಲ್ ರಾಜ ನಮ್ಮ ವಶಕ್ಕೆ ಬಂದ್ಬಿಡ್ತಾನೆ. So they wanted to attack Elisha. ಆಗ ರಾಜನು ಯೋಚನೆ ಮಾಡ್ತಾನೆ, ನಾವು ಈ ರಾಜನ ಮೇಲೆಲ್ಲ ದಾಳಿ This is the main ಮಾಡಬೇಕು, person now. ಆತನ ಮುಖ್ಯವಾದ ವ್ಯಕ್ತಿ, ಆತನ ಮೇಲೆ ದಾಳಿ We don't ಮಾಡಬೇಕು. want to attack king. ಆ ರಾಜನ ಮೇಲೆ ನಾವು ದಾಳಿ ಮಾಡದೇ ಬೇಡ. So this person came to attack Elisha. ಈಗ ಈ ವ್ಯಕ್ತಿ ಎಲೀಷನನ್ನು ಆತನ ಏನ್ ಮಾಡ್ತಾನೆ, ದಾಳಿ ಮಾಡ್ಲಿಕ್ಕೆ ಬರ್ತಾನೆ. Who is this person? ಆತನ ಹೆಸರೇನು? ಯಾರು ಆತನು? Okay, done. Who is this person? ಆ ವ್ಯಕ್ತಿ ಯಾರು? Israel's king. Okay, done. Who is this person? ಈ ವ್ಯಕ್ತಿ ಯಾರು? Okay, done. So this person wanted directly attack Elisha. ಇಲ್ಲಿರುವಂತ ಈ ವ್ಯಕ್ತಿಯು ನೇರವಾಗಿ ಎಲೀಷನನ್ನು ದಾಳಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. But what was Elisha doing? ಈಗ ಎಲೀಷ ಏನ್ ಮಾಡ್ತಾ ಇದ್ದಾನೆ? He was praying. ಆತನ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. God, deliver our kingdom. ನಮ್ಮ ರಾಜ್ಯಕ್ಕೆ ಬಿಡುಗಡೆ ಕೊಡು ದೇವರೇ, Deliver our king. ನಮ್ಮ ರಾಜನಿಗೆ ಬಿಡುಗಡೆ ಕೊಡು. Are Elisha, ಓ ಎಲೀಷನೇ, you are getting attacked, not the king. ನೀನು ರಾಜನಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಈಗ ರಾಜ ನಿನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. Servant came running. ಅಲ್ಲಿರುವಂತ ಆತನ ಮನೆಯಲ್ಲಿರುವಂತ ಆ ಆಳು ಸೇವಕನು ಓಡಿ ಬರ್ತಾ ಇದ್ದಾನೆ. Elisha, ಓ ಎಲೀಷನೇ, there is a Syria king coming against us. ಓ ಸಿರಿಯ ರಾಜನ ಸೈನ್ಯ ಸಮೇತವಾಗಿ ನಮ್ಮ ಮನೆಗೆ ನಿನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾ He is ಇದ್ದಾನೆ. coming with a vast ಓ army. ದೊಡ್ಡದಾಗಿರುವಂತ ಸೈನ್ಯದಿಂದ ಆತ ಸೈನ್ಯಗಳ ಮೂಲಕ He is coming against us. ನಮ್ಮ ಮೇಲೆ ಬರ್ತಾ ಇದ್ದಾನೆ. We are only two people. ನಾವು ಬರೀ ಇಬ್ಬರಿದ್ದೇವೆ. If we got defeated, ನಮ್ಮನ್ನು ಸೋಲಿಸಿದ್ರೆ the entire kingdom is ಇಡೀ there. ದೇಶವೆಲ್ಲ ಅವನ ವಶವಾಗಿಬಿಡುತ್ತೆ. Elisha, what to do now? ಓ ಎಲೀಷಾ, ದೇವರ ಸೇವಕರೇ, ನಾವು ಏನ್ ಮಾಡ್ಬೇಕೀಗ? Elisha said, ಎಲೀಷನು ಬಹಳ ಕೂಲಾಗಿ ಹೇಳ್ತಾನೆ, ನಿಧಾನವಾಗು, ಸಮಾಧಾನವಾಗು, ಟೆನ್ಷನ್ ತಗೋಬೇಡ, ಒತ್ತಡ ಹಾಕೋಬೇಡ, चलता है, ಏನಾಗೋದಿಲ್ಲ, ಸುಮ್ಮನೆ चलता है, ನಡೀತಿದ್ರಿ, ಎಲ್ಲ ಒಳ್ಳೇದೇ ಆಗುತ್ತೆ, चलता है. ಎಲ್ಲ ಒಳ್ಳೇದೇ ಆಗುತ್ತೆ. ಏನಾಗ್ತಾ है? ನಡೀತದೆ. ಏನಾಗ್ತಾ है? ಜೋರಾಗಿ ಹೇಳಿ. चलता है. ನಡೀತದೆ, ಎಲ್ಲ ಚೆನ್ನಾಗಿ ಆಗುತ್ತೆ. अरे Elisha, you come outside. There is a big army. ಅಯ್ಯೋ, ನಾನು ಹೇಳಿದ್ದು ಸುಳ್ಳು ಅನ್ಕೊಂತೀಯನ ನೀನು? ಹೊರಗಡೆ ಬಾ, ಹೊರಗಡೆ ಬಂದು ನೋಡು, ಎಷ್ಟು ದೊಡ್ಡ ಸೈನ್ಯ ನಮ್ಮ ಮನೆ ಮುಂದೆ ಬಂದು You are ನಿಂತು. simply sitting here, kneeling down, praying. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಮೊಣಕಾಲವರಿ ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇದೀಯ. ನೀನು ಹೊರಗಡೆ ಬಂದು ನೋಡೋ ಪರಿಸ್ಥಿತಿ ಏನಿದೆ ಎಂಬುದಾಗಿ. We need to go now, run. ನಾವ್ ಇಲ್ಲಿಂದ ಈಗ ತಪ್ಪಿಸ್ಕೊಂಡು ಹೇಗಾದ್ರೂ ಮಾಡಿ ಓಡಿ ಹೋಗಬೇಕು. Elisha said, ಎಲೀಷ ಹೇಳ್ತಾನೆ, चलता है, ನಡೀತದೆ, ಒಳ್ಳೇದಾಗುತ್ತೆ, ಸುಮ್ಮನೆ चलता है, ಒಳ್ಳೇದಾಗುತ್ತೆ, चलता है. ನಡೀತದೆ, ಒಳ್ಳೇದಾಗುತ್ತೆ. क्या होता है? ಏನಾಗುತ್ತೆ? क्या होता है? ಏನಾಗುತ್ತೆ? चलता है. ನಡೀತದೆ, ಒಳ್ಳೇದಾಗುತ್ತೆ. ನಮಗ್ ಪ್ರಾಬ್ಲಮ್ ಬಂದಾಗ ಕೂಡ ಚಲ್ತಾ ಇಲ್ಲ, ನಾವು ಚಲ್ತೀವಿ ಆಮೇಲೆ. ನಮಗೆ ನಿಜವಾದ ಸಮಸ್ಯೆ ಬಂದಾಗ ನಾವು ಈ ಮಾತುಗಳನ್ನು ಹೇಳ್ತೇವೇನಪ್ಪ. Hallelujah. ಹಾಲೆಲೂಯಾ. Elisha said, ಎಲೀಷನು ಹೀಗೆ ಹೇಳ್ತಾನೆ, God, ದೇವರೇ, open his eyes. ನಮ್ಮ ಸೇವಕನ ಕಣ್ಣು ತೆರೆ ಅಂತ ಹೇಳ್ತಾನೆ. ಯಾರ Open ಕಣ್ಣು? his eyes. ನಮ್ಮ ಸೇವಕನ ಕಣ್ಣು ತೆರೆ. When he opened his eyes, ಯಾವಾಗ ಅವನ ಕಣ್ಣುಗಳು ತೆರೆಯಲ್ಪಡ್ತಾವೋ, what did he see? ಅವನು ಏನು ಕಾಣ್ತಾನೆ? What did he see? ಅವನು ಏನನ್ನು ಕಾಣ್ತಾನೆ? He saw ಆತನು ಹೀಗೆ ನೋಡ್ತಾನೆ, the Lord of Shaphat. ಆತನು ಶಾಪಾತ್ ಆಗಿರುವಂತ ದೇವರನ್ನು ಆತನ ಕಣ್ಣಾರೆ ನೋಡುತ್ತಾನೆ. He saw the army of God. ಆತನ ದೇವರ ದೊಡ್ಡ ಸೈನ್ಯದಲ್ಲಿ ನಿಂತಿರುವುದನ್ನು ನೋಡುವಂತವನಾಗಿದ್ದಾನೆ. He saw thousands of angels standing behind them. ಅಲ್ಲಿ ಸಾವಿರಾರು ಸೈನಿಕರು ಅವರ ಕಣ್ಣು ಮುಂದೆ ಇರುವಂತದನ್ನು ಆತನು ಕಾಣುವವನಾಗಿದ್ದಾನೆ ಸ್ವಂತ ಕಣ್ಣಿಂದ. This king came with a physical force. ಇಲ್ಲಿ ಬಂದಿರುವಂತ ರಾಜನು ತನ್ನ ದೈಹಿಕವಾಗಿರುವಂತ ಸೈನ್ಯಗಳನ್ನು ಕರ್ಕೊಂಡು ಬಂದಿದ್ದಾನೆ. But this person, ಆದ್ರೆ ಆ ವ್ಯಕ್ತಿ he believed ಆತನು ನಂಬಿದನು, the God of Shaphat. ನಮ್ಮ ಶಾಪಾತ್ ಆಗಿರುವಂತ ದೇವರು, He is a God of armies. ಆತನು ಸೈನ್ಯಾಧಿಪತಿಯಾಗಿದ್ದಾನೆ. He sent a literal army to him. ಆತನಿಗೆ ಪ್ರತ್ಯಕ್ಷವಾಗಿ ಅಲ್ಲಿರುವಂತ ಒಂದು ದೊಡ್ಡ ಸೈನ್ಯ ಸಮೂಹವನ್ನು ದೇವರು He ಕಳಿಸುವ. saw chariots of angels. ಅಲ್ಲಿರುವಂತ ರಥಗಳೋಪಾದಿಯಲ್ಲಿ ಬಂದಂತ ದೂತರ ಸೈನ್ಯವನ್ನು ಆತನು He ನೋಡ್ತಾನೆ. saw physical angels standing. ಅಲ್ಲಿ ನಿಂತಿರುವಂತ ಒಂದು ಶರೀರಧಾರಿಯಾಗಿರುವಂತ ದೂತರನ್ನ ಆತನು ನೋಡುವಂತದನ್ನು ಕಾಣ್ತೇವೆ. You know what did Elisha did? ಈಗ ಎಲೀಷನ್ ಏನ್ ಮಾಡಿದ್ನು ಗೊತ್ತಾ? He didn't fight. ಈತನ ಮೇಲೆ ಯುದ್ಧ ಮಾಡ್ಲಿಲ್ಲ. You know, before there was a off and on game now. Now off and on was ನೀವು there, ಇದಕ್ಕಿಂತ light. ಮುಂಚೆ ನೋಡಿದ್ರೆ ಲೈಟ್ ಆಫ್ ಮಾಡೋದು ಆನ್ ಮಾಡೋದು ನೋಡಿದಿರಾ? ಮಾಡಿಸಿದೀವಲ್ಲ. Okay. This Elisha ಈ ಎಲೀಷನು is saying to the king ಆ ರಾಜನಿಗೆ ಹೇಳ್ತಾನೆ and the army, ಮತ್ತು ಸೈನಿಕರಿಗೆ, thousands of people, ಸಾವಿರಾರು ಜನ ಸೈನಿಕರಿಗೆ, God, ದೇವರೇ, shut their eyes. ಅವರ ಕಣ್ಣುಗಳನ್ನು ಮುಚ್ಚು. Shut. ಕಣ್ಣು ಮುಚ್ಚಲ್ಪಟ್ಟಿದ್ದವು. What happened? ಏನಾಯ್ತು? स्विच ऑफ करो तो ऑफ हो गया. ಅಲ್ಲಿ ಸ್ವಿಚ್ ಆಫ್ ಮಾಡಿದಿನೋ ಎಲ್ಲ ಕೂಡ ಬಂದ್ ಆಗೋಯ್ತು.
Elisha said, shut their eyes shut. ಆತನ ಎಲಿಷನ ಹೇಳ್ತಾನೆ ಅವರ ಕಣ್ಣುಗಳು ಮುಚ್ಚಲ್ಪಡಲಿ ಅಂದ. It was shut. ಆಗ ಕಣ್ಣುಗಳು ಮುಚ್ಚಲ್ಪಟ್ಟು. Not for one person. ಅಲ್ಲಿರುವಂತ ಒಬ್ಬ ವ್ಯಕ್ತಿಗೆಲ್ಲ, not for one army. ಅಥವಾ ಅಲ್ಲಿರುವಂತ ಒಂದು ಸೈನ್ಯಕ್ಕೆ ಮಾತ್ರ ಅಲ್ಲ, entire army was shut. ಅಲ್ಲಿರುವಂತ ಎಲ್ಲ ಸೈನ್ಯ ಸಮೂಹದವರ ಕಣ್ಣುಗಳು ಮುಚ್ಚಲ್ಪಟ್ಟವು. This person, Elisha, ಕುರುಡರಾದರೆ ಇವರು, ಈ ಒಂದು ಎಲಿಷನು, he took this Syrian king, ಆತನ ಆ ಒಂದು ಸಿರಿಯ ರಾಜನ ಕೈ ಹಿಡ್ಕೊಂಡು entire his army, ಯಾಕಂದ್ರೆ ಈತನಿಗೆ ಕಣ್ಣು ಮುಚ್ಚಲ್ಪಟ್ಟಿದೆ, ಕುರುಡನಾಗಿದ್ದಾನೆ, ಈತನ ಸೈನ್ಯವೆಲ್ಲ ಕುರುಡಾಗಿದೆ. ಈಗ ಎಲಿಷನು ಈತನ ಕೈ ಹಿಡ್ಕೊಂಡು ಅಲ್ಲಿರುವಂತ ಎಲ್ಲ ಸೈನ್ಯದವರನ್ನು, entire army, ಅಲ್ಲಿರುವಂತ ಎಲ್ಲ ಸೈನ್ಯ ಸಮೂಹದವರನ್ನು imagine, ನೀವು ಕಲ್ಪನೆ ಮಾಡ್ಕೊಳ್ರಿ, great and mighty person, ಅಲ್ಲಿರುವಂತ ಬಹಳ ಶ್ರೇಷ್ಠವಾದ ಬಲಿಷ್ಠವಾದ ಸೈನಿಕರು ಕುರುಡರಾಗಿ ಹೋಗ್ತಾ ಇದ್ದಾರೆ. hallelujah, ಹಲ್ಲೆಲೂಯಾ. perfect Elisha ಆದ್ರೆ ಪ್ರವಾದಿಯಾಗಿರುವಂತ ಎಲೀಷನು took them ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ to the king of Israel. ಇಸ್ರಾಯೇಲ್ ರಾಜನ ಮುಂದೆ ಅವರನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ದಾನೆ. hallelujah, ಹಲ್ಲೆಲೂಯಾ. this king, ಈ ರಾಜನು wanted to defeat you, ಆತನು ಈ ತರನ ಸೋಲಿಸಬೇಕಂತಾನೆ ಬಂದ. but I have taken their kingdom, their army and entire thing and came in front of you. ಆದ್ರೆ ಅದೇ ನೋಡ್ತೇವೆ, ಅದೇ ವ್ಯಕ್ತಿಯನ್ನು ದೇವರು ಆತನ ಸೈನ್ಯವನ್ನು, ಇಡೀ ಆತನ ಸಾಮ್ರಾಜ್ಯವನ್ನೇ ಈತನ ಕಾಲ ಮುಂದೆ ದೇವರು ಕರ್ಕೊಂಡು ಬರ್ತಾನೆ. king, whatever you want you do now. ಓ ರಾಜನೇ, ಇವ್ರನ್ನ ನಿನಗೆ ಏನು ಬೇಕಾ ಇವರನ್ನ ಮಾಡು ನೀನು ಎಂಬುದಾಗಿ ಈತನಿಗೆ ವಶಕ್ಕೆ ಕೊಡ್ತಾನೆ. Up to now they don't know what is happening. ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದೀವಿ, ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅವರು ಕುರುಡರಾಗಿ ಹುಡುಕ್ತಾ ಇದ್ದಾರೆ, ನಡೀತಾ ಇದ್ದಾರೆ. They were blind. ಅವರೆಲ್ಲರೂ ಕುರುಡರಾದರು. Again, ಅದಾದ ಮೇಲೆ ಎಲಿಷನು, God opened their eyes. ದೇವರೇ ಅವರ ಕಣ್ಣು ತೆರೆಯಲಿ ಅಂತ ಹೇಳಿದ್ರು. Their eyes were opened. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. But now, ಆದ್ರೆ ಈಗ already they are in front of the king. ಆಗ ಈ ಇಸ್ರಾಯೇಲರ ರಾಜನ ಮುಂದೆ ಅವರು ನಿಂತ್ಕೊಂಡಿದ್ದಾರೆ. Where are they? ಅವ್ರು ಎಲ್ಲಿದ್ದಾರೆ? Where are they? ಎಲ್ಲಿದ್ದಾರೆ ಅವರು? Where are they? ಎಲ್ಲಿದ್ದಾರೆ ಅವರು? Before their eyes were closed, ಅವರ ಕಣ್ಣುಗಳ ಮುಚ್ಚಲ್ಪಡೋದಕ್ಕಿಂತ ಮುಂಚೆ they remember, ಅವರ ನೆನಪಿನಲ್ಲಿ ಇಟ್ಕೊಂಡಿದ್ರು, they were fighting. ಅವರು ಯುದ್ಧ ಮಾಡ್ತಬೇಕೆಂಬುದಾಗಿ, they wanted to defeat, ಅವರು ಆ ಒಂದು ಎಲೀಷನನ್ನು ಸೋಲಿಸಬೇಕೆಂಬುದಾಗಿ ಯೋಚನೆ ಮಾಡಿ ಬಂದ್ರು. but now, ಆದ್ರೆ ಈಗ suddenly, ತಕ್ಷಣವೇ they are in front of the king, ಅವರ ರಾಜನ ಮುಂದೆನೆ whom they wanted to defeat. ಯಾರನ್ನು ಸೋಲಿಸಬೇಕು ಅನ್ಕೊಂಡಿದ್ರು ಅವ್ರ ಮುಂದಲೇ ಬಂದು ನಿಂತ್ಕೊಂಡಿದ್ದಾರೆ. And this king who wanted to attack, ಯಾವ ರಾಜನ ಇವರ ಮೇಲೆ ದಾಳಿ ಮಾಡ್ಬೇಕು ಅನ್ಕೊಂಡಿದ್ದ ಈ ರಾಜನು, this prophet, ಈ ಒಂದು ಪ್ರವಾದಿ ಇದನಲ್ಲ, if he says shut the eyes, ಕಣ್ಣು ಮುಚ್ಚಲೆ ಅಂದಾಗ God is shutting the eyes. ಕಣ್ಣುಗಳನ್ನು ಮುಚ್ಚುತ್ತಾ ಇದ್ದಾನೆ. If prophet says open the eyes, ಈತನ ಪ್ರವಾದಿ ಹೇಳ್ತಾನೆ ಕಣ್ಣು ತೆಗಿಲೆ ಅಂದಾಗ ಕಣ್ಣು ತೆರಿತಾ ಇದೆ. what is happening? ಏನಾಗ್ತಾ ಇದೆ? Now if a fight, ಈಗ ಯುದ್ಧ ಮಾಡಿದ್ರೆ that prophet will say you will be defeated. ಆತನ ಪ್ರವಾದಿ ಹೇಳ್ತಾನೆ ಅವರು ಸೋಲ್ತು ಹೋಗ್ತಾರೆ ಎಂಬುದಾಗಿ. Why to take risk? ನಾನು ಯಾಕೆ ಅಷ್ಟೊಂದು ರಿಸ್ಕ್ ತಗೊಳ್ಬೇಕು, ಕಷ್ಟ ತಗೊಳ್ಬೇಕು? Why to take ಯಾಕೆ ನಾನು risk? ಇದನ್ನು ಯಾಕೆ ನಾನು ಶ್ರಮೆ ತಗೊಳ್ಬೇಕು? King, ಓ ರಾಜನೇ, yours is the kingdom now. ಈಗ ನೀನು ನಮ್ಮ ದೇಶವನ್ನು ನೀನು ನಡೆಸಿಕೊಂಡು ಹೋಗಿ ಎಂಬುದಾಗಿ. Hallelujah, Hallelujah. Because our God is a God of Shaphat. ನಮ್ಮ ದೇವರು ದೇವಾದಿ ಶಫಾನ ಆಗಿರುತ್ತಾನೆ. He is a God of armies. ಆತನು ಸೈನ್ಯಾಧಿಪತಿ ಆಗಿರುತ್ತಾನೆ. ಹೋಗ್ರಿ, He is the God of Shaphat. ಆತನು ಶಾಪಾತ ಆಗಿರುವಂತಹ ದೇವರಾಗಿದ್ದಾನೆ. He will fight against you. ಆತನು ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವವನಾಗಿದ್ದಾನೆ. He will send the armies against you. ಆತನು ಅವರಿಗೆ ವಿರುದ್ಧವಾಗಿ ತನ್ನ ದೂತರನ್ನು ಕಳಿಸುವವನಾಗಿದ್ದಾನೆ. Maybe the king has come with his armies. ಆತನ ರಾಜನ ಅವರ ಮೂಲಕವಾಗಿ ಬಂದಿದ್ದರು ಕೂಡ he has come with a mighty army. ಆತನು ದೊಡ್ಡ ಸೈನ್ಯ, ಬಲಿಷ್ಠವಾದ ಜನರ ಸೈನ್ಯದೊಂದಿಗೆ ಬಂದಿದ್ರು. You may be alone. ನೀನು ಒಬ್ಬಂಟಿಗನಾಗಿರಬಹುದು. You may don't have the soldiers with you. ಅಥವಾ ನಿನ್ನ ಜೊತೆಯಲ್ಲಿ ಯಾವುದೇ ಪರಿಣಿತವಾದಂತಹ ಸೈನಿಕರು ಇಲ್ಲದೆ ಇರಬಹುದು. But remember, ಆದ್ರೆ ನೆನಪಿಟ್ಕೊಳ್ಳಿ, our God, ನನ್ನ ದೇವರು, ನಮ್ಮ ದೇವರು, ನಮ್ಮ ದೇವರು ಶಾಪಾತ್ ಆಗಿರುವಾತನಾಗಿದ್ದಾನೆ. He is a God of armies. ಆತನು ಸೈನ್ಯಾಧಿಪತಿ ಆಗಿರುವಂತ ದೇವರಾಗಿರುವ. He will send the angels against you. ಆತನು ನಿನ್ನ ಪರವಾಗಿ ಆತನ ದೂತರನ್ನು ಆತನು ನಿನಗೋಸ್ಕರ ಕಳಿಸುವಾತನಾಗಿದ್ದಾನೆ. You don't need to take risk. ನೀನು ಯಾವುದೇ ಕಾರಣಕ್ಕೂ ಕಷ್ಟ ಪಡುವಂತ ಅಗತ್ಯ ಇರುವುದಿಲ್ಲ. The angels themselves will come and fight with you. ತಮ್ಮಷ್ಟಕ್ಕೆ ತಾವೇ ಆ ದೂತರ ಬಂದು ನಿನ್ನ ಪರವಾಗಿ ಅವರು ಯುದ್ಧ ಮಾಡಿ ನಿನಗೆ ಜಯವನ್ನು ಕೊಡುವಂತವರಾಗಿದ್ದಾರೆ. Hallelujah. Hallelujah.